ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬೆಳಗ್ಗೆಯಿಂದಲೇ ಬದಲಾಗಿದೆ ನಮ್ಮ ಮೆಟ್ರೋದಲ್ಲಿನ ಟಿಕೆಟ್ ದರ. ಬಿಎಂಆರ್ಸಿಎಲ್ನಿಂದ ಪ್ರಯಾಣಿಕರಿಗೆ ಡಬಲ್ ರೇಟ್ ಟ್ರಬಲ್. 2 ಕಿಲೋಮೀಟರ್ ವರೆಗೆ 10 ರೂಪಾಯಿ, 25ರಿಂದ 30 ಕಿಲೋಮೀಟರ್ ಪ್ರಯಾಣಕ್ಕೆ 90 ರೂಪಾಯಿ ಟಿಕೆಟ್. ಮೆಟ್ರೋ ದರ ಏರಿಕೆಗೆ ಪ್ರಯಾಣಿಕರ ಆಕ್ರೋಶ. ನಿರ್ವಹಣೆ ಸರಿಯಿಲ್ಲ, ಸೂಸೈಡ್ ಸ್ಪಾಟ್ ಆಗ್ತಾ ಇದೆ. ಇದನ್ನ ಸರಿ ಮಾಡದೆ ಟಿಕೆಟ್ ಬೆಲೆ ಹೆಚ್ಚಿಸಿದ್ದಕ್ಕೆ ಕಿಡಿ. ಮರುಪರಿಶೀಲನೆ ಮಾಡುವಂತೆಯೂ ಒತ್ತಾಯ. ಬೆಂಗಳೂರಿಂದ ಕುಂಭಮೇಳಕ್ಕೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಪುಣ್ಯ ಸ್ನಾನದ ಬಳಿಕ ರಾಜ್ಯಕ್ಕೆ ವಾಪಸ್. ನಾಳೆ ಏರ್ ಶೋಗೆ ಬೆಂಗಳೂರಲ್ಲೇ ಇರ್ತೀನಿ ಅಂತ ಡಿಕೆಶಿ ಮಾಹಿತಿ. ಪಕ್ಷದಲ್ಲಿ ಒಡೆದ ಮನಸ್ಸುಗಳನ್ನ ಒಂದುಗೂಡಿಸಲು ರಾಜ್ಯ ಯಾತ್ರೆ. ಬಿಜೆಪಿಯಲ್ಲಿ ಹೊಸ ಯಾತ್ರೆ ಘೋಷಣೆ ಮಾಡಿದ ಶ್ರೀರಾಮುಲು. ಮುಂಬರುವ ದಿನಗಳಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಪಣ. ಕೊಟ್ಟ ಮಾತಿನಂತೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಹಿನ್ನಡೆ. ಸುಗ್ರೀವಾಜ್ಞೆಯನ್ನ ಗವರ್ನರ್ ವಾಪಸ್ ಕಳಿಸಿದ್ರಿಂದ ಸವಾಲ್. ಅತ್ತ ದರಿ ಇತ್ತ ಪುಲಿ ಎಂಬ ಸ್ಥಿತಿಗೆ ತಲುಪಿದ ಸಿದ್ದರಾಮಯ್ಯ ಸರ್ಕಾರ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ. ಐಶ್ವರ್ಯ ಗೌಡ ಬೆನ್ನಿಗೆ ನಿಂತಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಶಾಕ್. ಹಣ ಚಿನ್ನಾಭರಣ ಪಡೆದುಕೊಂಡವರ ಸಿಡಿಆರ್ ಕೂಡ ತೆಗೆಸ್ತಾ ಇದ್ದ ಐನಾತಿ. ಬ್ಯಾಟರಾಯನಪುರ ಠಾಣೆಯಲ್ಲಿ ಎಸಿಪಿ ಭರತ್ ರೆಡ್ಡಿಯಿಂದ ದೂರು. ಭಾರತೀಯ ಸೇನೆಗಾಗಿ ಶಸ್ತ್ರಸಜ್ಜಿತ ಡ್ರೋನ್ ತಯಾರಿಸಿದ ಕನ್ನಡಿಗ. ದೇಶೀಯ ತಂತ್ರಜ್ಞಾನ ಬಳಸಿ ಹ್ಯಾಕ್ ಮಾಡಲು ಸಾಧ್ಯವಿಲ್ಲದ ಡ್ರೋನ್ ತಯಾರಿ. ರುದ್ರಂ ಡೈನಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಪುತ್ತೂರಿನ ಕೊನಾರ್ಕ್ ರೈ ಸಾಧನೆ. ಮಂಡ್ಯ ಮಿಮ್ಸ್ ಆಡಳಿತ ಮಂಡಳಿ ಮಹಾ ಎಡವಟ್ಟು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೀವ್ರ ನಿಗಾ ಘಟಕ ಬಂದ್. ವೈದ್ಯರು ಸಿಬ್ಬಂದಿ ಕೊರತೆ ನೆಪವೊಡ್ಡಿ ವೆಂಟಿಲೇಟರ್ ಸಹಿತ ಐಸಿಯು ಲಾಕ್. ಸಾರ್ವಜನಿಕರ ಆಕ್ರೋಶ. ಐತಿಹಾಸಿಕ ಮೈಲಾರಲಿಂಗೇಶ್ವರನ ಸನ್ನಿಧಿಯಲ್ಲಿ ಜಟಾಪಟಿ. ಧರ್ಮಕರ್ತರು ಹಾಗೆ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳ ನಡುವೆ ಜಟಾಪಟಿ. ಗರ್ಭಗುಡಿಯಲ್ಲಿ ನಡೆದ ಗಲಾಟೆ ಸಿಸಿಟಿವಿಯಲ್ಲಿ ಸೆರೆ. ಡೈವಿಂಗ್ ವೇಳೆ ಓಪನ್ ಆಗದ ಪ್ಯಾರಾಚೂಟ್. ಆಗ್ರಾದ ಪ್ಯಾರಾ ಟ್ರೈನಿಂಗ್ ಸ್ಕೂಲ್ನಲ್ಲಿ ವಾರೆಂಟ್ ಆಫೀಸರ್ ಮಂಜುನಾಥ್ ಸಾವು. ಶಿವಮೊಗ್ಗದ ಸಂಕೂರು ಗ್ರಾಮದಲ್ಲಿ ಮಡುಗಟ್ಟಿದ ಶೋಕ. ಇದು ಅಂತಿಮ ಯಾತ್ರೆಯ ಬಳಿಕ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಹಸುಗಳನ್ನು ಕಾಡ್ತಿದೆ ಮಾರಣಾಂತಿಕ ಕಾಯಿಲೆ. ರಾಮನಗರ ಪುಣ್ಯಕೋಟಿ ಗೋಶಾಲೆಯಲ್ಲಿ ಕೇವಲ 11 ದಿನಗಳಲ್ಲಿ ಸಾವನ್ನಪ್ಪಿದ 25 ದನಗಳು. ತೀವ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಮನವಿ. ಮನೆ ಮುಂದೆ ಕಟ್ಟಿದ್ದ ಎತ್ತನ್ನ ರಾತ್ರೋರಾತ್ರಿ ಕದ್ದೊಯ್ದ ಕದಿಮರು. ರಾಣೆಬೆನ್ನೂರಿನ ಚೌಡಯ್ಯದಾನಾಪುರ ಗ್ರಾಮದಲ್ಲಿ ಕಳವು. ಸಿಸಿಟಿವಿಯಲ್ಲಿ ಮಾಸ್ಕ್ ಧರಿಸಿ ಬಂದಿದ್ದ ಖದೀಮರ ದೃಶ್ಯ ಸೆರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೊತ್ತಿ ಉರಿದ ಬಸ್. ಮಂಡ್ಯದ ಸ್ಯಾಂಜೋ ಆಸ್ಪತ್ರೆಯ ಸಮೀಪ ನಡೆದಿರೋ ಅವಘಡ. ಡ್ರೈವರ್ ಸಮಯ ಪ್ರಜ್ಞೆಯಿಂದ ಬಸ್ನಲ್ಲಿದ್ದ 18 ಮಂದಿ ಪ್ರಯಾಣಿಕರು ಬೆಂಕಿಯಿಂದ ಜಸ್ಟ್ ಮಿಸ್. ಅಕ್ವೇರಿಯಂನಲ್ಲಿ ಮತ್ಸ್ಯ ಕನ್ಯೆಯ ವೇಷ ತೊಟ್ಟು ಪ್ರದರ್ಶನ. ಮಹಿಳೆಯ ಮೇಲೆ ದೈತ್ಯ ಮೀನೊಂದರ ದಾಳಿ. ಸಾವಿನ ದವಡೆಯಿಂದ ಬಚಾವಾಗಿ ಮೇಲೆ ಬಂದ ರಷ್ಯನ್ ಲೇಡಿ. ಮತ್ತಷ್ಟು ದೊಡ್ಡದಾಗ್ತಾ ಇದೆ ಲೋಕೇಶ್ ಕನಗರಾಜ್ ಸಿನಿಮ್ಯಾಟಿಕ್ ಯೂನಿವರ್ಸ್. ಧನುಷ್ ಮತ್ತು ರಾಮ್ ಚರಣ್ ತೇಜ ಎಂಟ್ರಿ. 1 ಸುತ್ತಿನ ಮಾತುಕತೆ ಅಂತ್ಯ. ಅಧಿಕೃತ ಘೋಷಣೆಯಷ್ಟೇ ಬಾಕಿ. ಭಾರತ ಇಂಗ್ಲೆಂಡ್ 2ನೇ ಪಂದ್ಯಕ್ಕೆ ಕೌಂಟ್ ಡೌನ್. ಇಂದು ಗೆದ್ದು ಸರಣಿ ಕೈವಶಕ್ಕೆ ಟೀಂ ಇಂಡಿಯಾ ಸಜ್ಜು. ಕಟಕ್ನ ಸ್ಟೇಡಿಯಂನಲ್ಲಿ ಕೌಂಟರ್ ಕೊಡುತ್ತಾ ಆಂಗ್ಲ ಪಡೆ. ವಿರಾಟ್ ಫಿಟ್ ಆಗಿರೋದ್ರಿಂದ ಇಂದು ಅಖಾಡಕ್ಕಿಳಿಯಲು ರೆಡಿ. ವಿಶ್ವ ಸಾಮ್ರಾಟನಿಗೆ ಕಟಕ್ ಕಂಟಕ. ಸಿಡಿದೇಳಲೇಬೇಕಾದ ಒತ್ತಡದಲ್ಲಿ ಕೊಹ್ಲಿ.
ಸತತ ವೈಫಲ್ಯ ಅನುಭವಿಸ್ತಾ ಇರೋ ಹಿಟ್ಮ್ಯಾನ್ಗೂ ಅಗ್ನಿ ಪರೀಕ್ಷೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.